ಓಕೆ, ಸೊ ವೀಕ್ಷಕರೇ, ಮೊದಲ ಸುತ್ತು ಕಂಪ್ಲೀಟ್ ಆಗಿದೆ. ಈಗ ಎರಡನೇ ಸುತ್ತಿಗೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಎರಡನೇ ಸುತ್ತಿನ ಮೊದಲ ಪ್ರಶ್ನೆ ನಮ್ಮ ಮೂರನೆಯ ತಂಡ ಕಾವೇರಿ ತಂಡಕ್ಕೆ. ನಿಮ್ಮ ಪ್ರಶ್ನೆ ಹೀಗಿದೆ: ಭಾರತದ ಪ್ರಸ್ತುತ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರು ಯಾರು? ಪ್ರಶ್ನೆ ಮತ್ತೊಮ್ಮೆ: ಭಾರತದ ಪ್ರಸ್ತುತ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರು ಯಾರು? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 ನರೇಂದ್ರ ಸಿಂಗ್ ತೋಮರ್, ಆಯ್ಕೆ ನಂಬರ್ 2 ನಿತಿನ್ ಗಡ್ಕರಿ, ಆಯ್ಕೆ ನಂಬರ್ 3 ರಾಜನಾಥ್ ಸಿಂಗ್, ಆಯ್ಕೆ ನಂಬರ್ 4 ಹಮೀದ್ ಅನ್ಸಾರಿ. ಆಪ್ಷನ್ಸ್ ಮತ್ತೊಮ್ಮೆ: ಆಯ್ಕೆ ನಂಬರ್ 1 ನರೇಂದ್ರ ಸಿಂಗ್ ತೋಮರ್, ಆಯ್ಕೆ ನಂಬರ್ 2 ನಿತಿನ್ ಗಡ್ಕರಿ, ಆಯ್ಕೆ ನಂಬರ್ 3 ರಾಜನಾಥ್ ಸಿಂಗ್, ಆಯ್ಕೆ ನಂಬರ್ 4 ಹಮೀದ್ ಅನ್ಸಾರಿ. ನಿತಿನ್ ಗಡ್ಕರಿ. ನಿತಿನ್ ಗಡ್ಕರಿ ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ನಮ್ಮ ಮುಂದಿನ ಪ್ರಶ್ನೆ ನಾಲ್ಕನೇ ತಂಡಕ್ಕೆ, ನರ್ಮದಾ ತಂಡಕ್ಕೆ. ಭಾರತದ ಪ್ರಸ್ತುತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವರು ಯಾರು? ಮತ್ತೊಮ್ಮೆ ಪ್ರಶ್ನೆ: ಭಾರತದ ಪ್ರಸ್ತುತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವರು ಯಾರು? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 ಅನ್ನಪೂರ್ಣಾ ದೇವಿ, ಆಯ್ಕೆ ನಂಬರ್ 2 ಜಯಂತಿ ಪಟ್ನಾಯಕ್, ಆಯ್ಕೆ ನಂಬರ್ 3 ರೇಖಾ ಶರ್ಮಾ, ಆಯ್ಕೆ ನಂಬರ್ 4 ಮಮತಾ ಶರ್ಮಾ. ಆಯ್ಕೆ ಇನ್ನೊಂದ್ಸತಿ ಹೇಳ್ತಾರೆ. ನಿಮ್ಮ ಆಯ್ಕೆಗಳು: ಆಯ್ಕೆ ನಂಬರ್ 1 ಅನ್ನಪೂರ್ಣಾ ದೇವಿ, ಆಯ್ಕೆ ನಂಬರ್ 2 ಜಯಂತಿ ಪಟ್ನಾಯಕ್, ಆಯ್ಕೆ ನಂಬರ್ 3 ರೇಖಾ ಶರ್ಮಾ, ಆಯ್ಕೆ ನಂಬರ್ 4 ಮಮತಾ ಶರ್ಮಾ. ಆಯ್ಕೆ ನಂಬರ್ 1. ಆಯ್ಕೆ ನಂಬರ್ 1 ಅನ್ನಪೂರ್ಣಾ ದೇವಿ. ಕರೆಕ್ಟಾ? ಗೆಸ್ ಮಾಡಿ ಹೇಳಿದ್ರ? ಇಲ್ಲ, ಕರೆಕ್ಟ್ ಉತ್ತರ. ಓಕೆ, ಅನ್ನಪೂರ್ಣಾ ದೇವಿ ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್. ಎಸ್, ನಮ್ಮ ಎರಡನೆಯ ಸುತ್ತಿನ 13ನೇ ಪ್ರಶ್ನೆ ನಮ್ಮ ಕೃಷ್ಣ ತಂಡಕ್ಕೆ. ಸೋಡಿಯಂ ಕಾರ್ಬೊನೇಟಿನ ರಾಸಾಯನಿಕ ಅಣುಸೂತ್ರ ಯಾವುದು? ಸೋಡಿಯಂ ಕಾರ್ಬೊನೇಟಿನ ರಾಸಾಯನಿಕ ಅಣುಸೂತ್ರ ಯಾವುದು? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 Na2CO3, ಆಯ್ಕೆ ನಂಬರ್ 2 CaOH2, ಆಯ್ಕೆ ನಂಬರ್ 3 NH4SO4, ಆಯ್ಕೆ ನಂಬರ್ 4 NaNO3. ಆಪ್ಷನ್ ಎ. ಆಪ್ಷನ್ ಎ. ಓಕೆ, ಸೊ ರಸಾಯನಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದರೆ ಇದು ಗೊತ್ತಿರುತ್ತೆ. ಕೆಮಿಸ್ಟ್ರಿ ಸಬ್ಜೆಕ್ಟ್ ಇದೆಯಾ? ಹಾಗಿದ್ರೆ ಉತ್ತರ ಗೊತ್ತಿರುತ್ತೆ. ಓಕೆ, ಸೊ Na2CO3 ಆಯ್ಕೆ ನಂಬರ್ 1 ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ಭಯ ಪಟ್ಕೊಂಡಿದ್ರಾ? ಡೌಟಲ್ಲಿದ್ರಾ? ಓಕೆ, ಟೆನ್ಷನ್ ಮಾಡ್ಕೋಬೇಡಿ, ಕೂಲಾಗಿ ಆನ್ಸರ್ ಮಾಡಿ. ಓಕೆನಾ? ಓಕೆ, ಸೊ ನಮ್ಮ ಮುಂದಿನ ಪ್ರಶ್ನೆ ನಮ್ಮ ಗಂಗಾ ತಂಡಕ್ಕೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾದ ವರ್ಷ ಯಾವುದು? ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್ ಹೀಗಿದೆ. ಆಪ್ಷನ್ ನಂಬರ್ 1 1986, ಆಪ್ಷನ್ ನಂಬರ್ 2 1910, ಆಪ್ಷನ್ ನಂಬರ್ 3 2020, ಆಪ್ಷನ್ ನಂಬರ್ 4 2010. ಎರಡು ಸಾವಿರದ 10. ಸೊ ಸಾರಿ, ಉತ್ತರ ತಪ್ಪಾಗಿದೆ. ನಿಮ್ಮ ಪ್ರಶ್ನೆಯನ್ನ ಮೂರನೇ ತಂಡಕ್ಕೆ ಪಾಸ್ ಮಾಡಿ. ಕಾವೇರಿ ತಂಡಕ್ಕೆ ನಮ್ಮ ಪ್ರಶ್ನೆ: ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾದ ವರ್ಷ ಯಾವುದು? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 1986, ಆಯ್ಕೆ ನಂಬರ್ 2 1910, ಆಯ್ಕೆ ನಂಬರ್ 3 2020, ಆಯ್ಕೆ ನಂಬರ್ 4 2010. 2020. 2020 ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್. ನಿಮ್ಮ ಮುಂದಿನ ಪ್ರಶ್ನೆ ಕಾವೇರಿ ತಂಡಕ್ಕೆ. ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಹೇಳಿ ಯಾವುದನ್ನ ಕರೀತಾರೆ? ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಹೇಳಿ ಯಾವುದನ್ನ ಕರೀತಾರೆ? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ 1 ಮದ್ದೂರು, ಆಯ್ಕೆ 2 ವಿದುರಾಶ್ವಥ, ಆಯ್ಕೆ 3 ಅಂಕೋಲಾ, ಆಯ್ಕೆ 4 ಸಿದ್ದಾಪುರ. ಆಯ್ಕೆ ಮತ್ತೊಮ್ಮೆ: ಆಯ್ಕೆ 1 ಮದ್ದೂರು, ಆಯ್ಕೆ 2 ವಿದುರಾಶ್ವಥ, ಆಯ್ಕೆ 3 ಅಂಕೋಲಾ, ಆಯ್ಕೆ 4 ಸಿದ್ದಾಪುರ. ಮದ್ದೂರು, ವಿದುರಾಶ್ವಥ. ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಹೇಳಿ ಯಾವುದನ್ನು ಕರೀತಾರೆ? ಆಯ್ಕೆ 2. ಗೆಸ್ ಮಾಡ್ತಿದ್ದೀರಾ? ಓಕೆ, ಸೊ ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ವಿದುರಾಶ್ವಥ. ಕಂಗ್ರ್ಯಾಚುಲೇಷನ್ಸ್. ಓಕೆ, ನಮ್ಮ ಮೂರನೆಯ ಪ್ರಶ್ನೆ ಅಂದರೆ 16ನೆಯ ಪ್ರಶ್ನೆ ನಮ್ಮ ನಾಲ್ಕನೆಯ ತಂಡಕ್ಕೆ. ಸುಚೇತಾ ಕೃಪಲಾನಿ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಸುಚೇತಾ ಕೃಪಲಾನಿ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 ಮೊದಲ ಮಹಿಳಾ ಮುಖ್ಯಮಂತ್ರಿ, ಆಯ್ಕೆ ನಂಬರ್ 2 ಮೊದಲ ರಾಜ್ಯಪಾಲೆ, ಆಯ್ಕೆ ನಂಬರ್ 3 ಮೊದಲ ನ್ಯಾಯಾಧೀಶೆ, ಆಯ್ಕೆ ನಂಬರ್ 4 ಲೋಕಸಭೆಯ ಮೊದಲ ಸ್ಪೀಕರ್. ಮ್ಯಾಮ್ ಇನ್ನೊಂದ್ಸತಿ ಆಪ್ಷನ್ಸ್ ಮತ್ತೊಮ್ಮೆ. ಕ್ವಶನ್ಸ್ ಬಂದ್ಬಿಟ್ಟು ಸುಚೇತಾ ಕೃಪಲಾನಿ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ ಎನ್ನುವಂಥದ್ದು ಕ್ವಶನ್.
ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆಪ್ಷನ್ಸ್ನ. ಆಯ್ಕೆ ನಂಬರ್ 1 ಮೊದಲ ಮಹಿಳಾ ಮುಖ್ಯಮಂತ್ರಿ, ಆಯ್ಕೆ ನಂಬರ್ 2 ಮೊದಲ ರಾಜ್ಯಪಾಲೆ, ಆಯ್ಕೆ ನಂಬರ್ 3 ಮೊದಲ ನ್ಯಾಯಾಧೀಶೆ, ಆಯ್ಕೆ ನಂಬರ್ 4 ಲೋಕಸಭೆಯ ಮೊದಲ ಸ್ಪೀಕರ್. ಉತ್ತರ ಸ್ವಲ್ಪ ಲಾಂಗ್ ಆಗಿದೆ, ಯೋಚನೆ ಮಾಡಿ ಉತ್ತರ ಹೇಳಬೇಕು. ಬೇಗ, ಸಮಯ ಓಡ್ತಾ ಇದೆ. ಆಯ್ಕೆ 2. ಆಯ್ಕೆ 2. 2. ಆಯ್ಕೆ 2 ಮೊದಲ ರಾಜ್ಯಪಾಲೆ ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆಯನ್ನ ನಮ್ಮ ಕೃಷ್ಣ ತಂಡಕ್ಕೆ ಪಾಸ್ ಮಾಡಿ. ನಮ್ಮ ಪ್ರಶ್ನೆ, ಸುಚೇತಾ ಕೃಪಲಾನಿ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 ಮೊದಲ ಮಹಿಳಾ ಮುಖ್ಯಮಂತ್ರಿ, ಆಯ್ಕೆ ನಂಬರ್ 2 ಮೊದಲ ರಾಜ್ಯಪಾಲೆ, ಆಯ್ಕೆ ನಂಬರ್ 3 ಮೊದಲ ನ್ಯಾಯಾಧೀಶೆ, ಆಯ್ಕೆ ನಂಬರ್ 4 ಲೋಕಸಭೆಯ ಮೊದಲ ಸ್ಪೀಕರ್. ಆಪ್ಷನ್ ಸಿ. ಆಪ್ಷನ್ ಸಿ ಮೊದಲ ನ್ಯಾಯಾಧೀಶೆ ತಪ್ಪಾದ ಉತ್ತರ. ಉತ್ತರ ನಾನೇ ಹೇಳ್ಬಿಡ್ತೀನಿ, ಮೊದಲ ಮಹಿಳಾ ಮುಖ್ಯಮಂತ್ರಿ. ನೆನ್ಪಿಟ್ಕೊಳ್ಳಿ, ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರ್ಬೋದು. ಮೊದಲ ಮಹಿಳಾ ಮುಖ್ಯಮಂತ್ರಿ ಎನ್ನುವಂಥ ಖ್ಯಾತಿಗೆ ಪ್ರಸಿದ್ಧರಾಗಿರುವಂಥವರು ಸುಚೇತಾ ಕೃಪಲಾನಿ. ಓಕೆ, ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಬಲದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಬಲದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ 1 ನ್ಯೂಟನ್, ಆಯ್ಕೆ ನಂಬರ್ 2 ಪ್ಯಾಸ್ಕಲ್, ಆಯ್ಕೆ ನಂಬರ್ 3 ಜೂಲ್, ಆಯ್ಕೆ ನಂಬರ್ 4 ವೋಲ್ಟ್. ಬಲ ಅಂತಂದ್ರೆ ವೆಯ್ಟ್. ಬಲದ ಅಂತಾರಾಷ್ಟ್ರೀಯ ಏಕಮಾನ. ನಿಮ್ಮ ಆಪ್ಷನ್ಸ್ ಹೀಗಿದೆ. ಆಯ್ಕೆ ನಂಬರ್ 1 ನ್ಯೂಟನ್, ಆಯ್ಕೆ ನಂಬರ್ 2 ಪ್ಯಾಸ್ಕಲ್, ಆಯ್ಕೆ ನಂಬರ್ 3 ಜೂಲ್, ಆಯ್ಕೆ ನಂಬರ್ 4 ವೋಲ್ಟ್. ಫಿಸಿಕ್ಸ್ ಅಲ್ಲಿ ಬರುವಂತ ಒಂದು ಆಪ್ಷನ್ ಸಿ ಜೂಲ್. ಆಪ್ಷನ್ ಸಿ ಜೂಲ್ ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆಯನ್ನ 2ನೇ ತಂಡಕ್ಕೆ ಪಾಸ್ ಮಾಡಿ. ಗಂಗಾ ತಂಡಕ್ಕೆ ಪ್ರಶ್ನೆ, ಬಲದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ನಿಮ್ಮ ಆಯ್ಕೆ ನಂಬರ್ 1 ನ್ಯೂಟನ್, ಆಯ್ಕೆ ನಂಬರ್ 2 ಪ್ಯಾಸ್ಕಲ್, ಆಯ್ಕೆ ನಂಬರ್ 3 ಜೂಲ್, ಆಯ್ಕೆ ನಂಬರ್ 4 ವೋಲ್ಟ್. ಯೋಚನೆ ಮಾಡಿ ಉತ್ತರ ಕೊಡಿ. ಆಯ್ಕೆ ನಂಬರ್ 1 ನ್ಯೂಟನ್. ಓಕೆ, ನ್ಯೂಟನ್ ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್. ಓಕೆ, ನಿಮ್ಮ ಮುಂದಿನ ಪ್ರಶ್ನೆ ನಮ್ಮ ಗಂಗಾ ತಂಡಕ್ಕೆ. ಮರಾಸ್ಮಸ್ ರೋಗ ಯಾವುದರ ಕೊರತೆಯಿಂದ ಬರುತ್ತೆ? ಕೇಳಿದಿರಾ? ಮರಾಸ್ಮಸ್ ರೋಗ ಯಾವುದರ ಕೊರತೆಯಿಂದ ಬರುತ್ತೆ? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 ಖನಿಜಗಳ ಕೊರತೆ, ಆಯ್ಕೆ ನಂಬರ್ 2 ಪ್ರೋಟೀನ್ ಕೊರತೆ, ಆಯ್ಕೆ ನಂಬರ್ 3 ಕಾರ್ಬೋಹೈಡ್ರೇಟ್ ಕೊರತೆ, ಆಯ್ಕೆ ನಂಬರ್ 4 ಇದ್ಯಾವುದೂ ಅಲ್ಲ. ನಿಮ್ಮ ಪ್ರಶ್ನೆ ಮತ್ತೊಮ್ಮೆ, ಮರಾಸ್ಮಸ್ ರೋಗ ಯಾವುದರ ಕೊರತೆಯಿಂದ ಬರುತ್ತೆ? ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೋಬೇಕು. ಮರಾಸ್ಮಸ್ ರೋಗ ಯಾವುದರ ಕೊರತೆಯಿಂದ ಬರುತ್ತೆ? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 ಖನಿಜಗಳ ಕೊರತೆ, ಆಯ್ಕೆ ನಂಬರ್ 2 ಪ್ರೋಟೀನ್ ಕೊರತೆ, ಆಯ್ಕೆ ನಂಬರ್ 3 ಕಾರ್ಬೋಹೈಡ್ರೇಟ್ ಕೊರತೆ, ಆಯ್ಕೆ ನಂಬರ್ 4 ಇದ್ಯಾವುದೂ ಅಲ್ಲ. ಕಾರ್ಬೋಹೈಡ್ರೇಟ್ ಕೊರತೆಯಿಂದ ಈ ಕಾಯಿಲೆ ಬರೋದಿಲ್ಲ. ಉತ್ತರ ತಪ್ಪಾಗಿದೆ. ನಿಮ್ಮ ಪ್ರಶ್ನೆಯನ್ನ ಪಾಸ್ ಮಾಡಿ. ನಮ್ಮ ಕಾವೇರಿ ತಂಡಕ್ಕೆ ಪ್ರಶ್ನೆ, ಮರಾಸ್ಮಸ್ ರೋಗ ಯಾವುದರ ಕೊರತೆಯಿಂದ ಬರುತ್ತೆ? ನಿಮ್ಮ ಆಯ್ಕೆಗಳು ಹೇಗಿದೆ. ಖನಿಜಗಳ ಕೊರತೆ ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಪ್ರೋಟೀನ್ ಕೊರತೆ, ಆಪ್ಷನ್ ನಂಬರ್ 3 ಕಾರ್ಬೋಹೈಡ್ರೇಟ್ ಕೊರತೆ, ಆಪ್ಷನ್ ನಂಬರ್ 4 ಯಾವುದೂ ಅಲ್ಲ. ಯಾವುದೂ ಅಲ್ಲ. ಉತ್ತರ ತಪ್ಪು. ಉತ್ತರ ನಾನೇ ಹೇಳ್ಬಿಡ್ತೀನಿ, ಪ್ರೋಟೀನ್ ಕೊರತೆಯಿಂದ ಮರಾಸ್ಮಸ್ ರೋಗ ಅನ್ನುವಂಥದ್ದು ಬರುತ್ತೆ. ಓಕೆ, ನಿಮ್ಮ ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ಮೆದುಳಿನಂತೆ ಕಾರ್ಯನಿರ್ವಹಿಸುವ ಭಾಗ ಯಾವುದು? ಕಂಪ್ಯೂಟರ್ನಲ್ಲಿ ಮೆದುಳಿನಂತೆ ಕಾರ್ಯನಿರ್ವಹಿಸುವ ಭಾಗ ಯಾವುದು? ಸೊ ಕಂಪ್ಯೂಟರ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ. ಸೊ ಈ ಪ್ರಶ್ನೆ ಕರೆಕ್ಟಾಗಿ ಆನ್ಸರ್ ಮಾಡಿ, ಯೋಚನೆ ಮಾಡಿ ಆನ್ಸರ್ ಮಾಡಿ. ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 ಮೌಸ್, ಆಯ್ಕೆ ನಂಬರ್ 2 CPU, ಆಯ್ಕೆ ನಂಬರ್ 3 ಮಾನಿಟರ್, ಆಯ್ಕೆ ನಂಬರ್ 4 ಕೀಬೋರ್ಡ್. CPU. ಕರೆಕ್ಟಾ? ಮಾನಿಟರ್ ಅಲ್ವಾ? ಓಕೆ, CPU ಸರಿಯಾದ ಉತ್ತರ. ಕಂಪ್ಯೂಟರ್ನಲ್ಲಿ ಮೆದುಳಿನಂತೆ ಕಾರ್ಯನಿರ್ವಹಿಸುವಂಥ ಭಾಗ ಇದಿಲ್ಲ ಅಂತಂದರೆ ವರ್ಕ್ ಆಗಲ್ಲ ಕಂಪ್ಯೂಟರ್. ಓಕೆ, ನಿಮ್ಮ 4ನೇ ತಂಡಕ್ಕೆ ನಮ್ಮ ಮುಂದಿನ ಪ್ರಶ್ನೆ, ನರ್ಮದಾ ತಂಡಕ್ಕೆ. ಇಂಗ್ಲೆಂಡಿನ ರಾಜಧಾನಿ ಯಾವುದು? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 ಕ್ಯಾನ್ಬೆರಾ, ಆಯ್ಕೆ ನಂಬರ್ 2
ಬೀಜಿಂಗ್. ಆಯ್ಕೆ ನಂಬರ್ 3 ಲಂಡನ್. ಆಯ್ಕೆ ನಂಬರ್ 4 ಟೋಕಿಯೋ. ಮತ್ತೊಮ್ಮೆ ಆಪ್ಷನ್ಸ್ ಹೇಳ್ತೀನಿ. ಆಯ್ಕೆ ನಂಬರ್ 1 ಕ್ಯಾನ್ಬೆರಾ. ಆಯ್ಕೆ ನಂಬರ್ 2 ಬೀಜಿಂಗ್. ಆಯ್ಕೆ ನಂಬರ್ 3 ಲಂಡನ್. ಆಯ್ಕೆ ನಂಬರ್ 4 ಟೋಕಿಯೋ. ಆಯ್ಕೆ ನಂಬರ್ 3 ಲಂಡನ್. ಓ ಲಂಡನ್ ಕರೆಕ್ಟಾ? 100%. ಓಕೆ, ಇಂಗ್ಲೆಂಡಿನ ರಾಜಧಾನಿ ಲಂಡನ್ ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್. ಸೊ ಎರಡನೇ ಸುತ್ತನ್ನ ಬಹಳ ಯಶಸ್ವಿಯಾಗಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೋಡೋಣ ಹಾಗಿದ್ರೆ ಎರಡನೇ ಸುತ್ತಿನಲ್ಲಿ ಯಾರು ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀರಾ ಅಂತೇಳಿ. ಸೊ ವೀಕ್ಷಕರೇ, ನಮ್ಮ ಎರಡನೆಯ ಸುತ್ತಿನಲ್ಲಿ ಯಾವ ತಂಡ ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಹೇಳ್ತೀನಿ. ಸೊ ನಮ್ಮ ಮೊದಲ ತಂಡ ಕೃಷ್ಣ ತಂಡ 2 ಅಂಕಗಳನ್ನು ಪಡ್ಕೊಂಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಓಕೆ, ನಮ್ಮ ಎರಡನೆಯ ತಂಡ ಗಂಗಾ ತಂಡ 1 ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರೋದ್ರಿಂದ ಸೊ 1 ಅಂಕಗಳನ್ನು ನೀವು ಗಳಿಸ್ಕೊಂಡಿದ್ದೀರಾ. ಇನ್ನು ನಮ್ಮ ಮೂರನೆಯ ತಂಡ ಕಾವೇರಿ 6 ಅಂಕಗಳನ್ನು ಗಳಿಸ್ಕೊಂಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ನಮ್ಮ 4ನೆಯ ತಂಡ ನರ್ಮದಾ 4 ಅಂಕಗಳನ್ನು ಗಳಿಸ್ಕೊಂಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ನೀವು 2 ಸುತ್ತಿಂದ ಗಳಿಸ್ಕೊಂಡಿರುವಂಥ ಅಂಕಗಳನ್ನು ಹೇಳ್ತೀನಿ. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಯಾಕಂತಂದರೆ ಇದು ನೆಕ್ಸ್ಟ್ ನಾವು ಹೋಗ್ತಾ ಇರುವಂಥದ್ದು ಫೈನಲ್ ರೌಂಡ್. ಸೊ ಫೈನಲ್ ರೌಂಡಲ್ಲಿ ಎಷ್ಟು ನೀವು ಮಾರ್ಕ್ಸ್ನ ತೆಗೆದುಕೊಳ್ತೀರೋ ಸೊ ಅದ್ರ ಮೇಲೆ ನೀವು ಯಾರು ವಿನ್ನರ್ ಆಗ್ತೀರಾ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ. ಸೊ 2 ಸುತ್ತಿನ ಒಟ್ಟು ಅಂಕಗಳು ಹೀಗಿದೆ. ಮೊದಲ ತಂಡ ಕೃಷ್ಣ 6 ಅಂಕಗಳನ್ನು ಗಳಿಸಿದ್ದೀರಾ. ಎರಡನೆಯ ತಂಡ ಗಂಗಾ ನೀವು ಕೂಡ 6 ಅಂಕಗಳನ್ನು ಗಳಿಸ್ಕೊಂಡಿದ್ದೀರಾ. ಇನ್ನು ಮೂರನೆಯ ತಂಡ ಕಾವೇರಿ 8 ಅಂಕಗಳನ್ನು ಗಳಿಸಿದ್ದೀರಾ. 4ನೇ ತಂಡ ನರ್ಮದ 9 ಅಂಕಗಳನ್ನು ಗಳಿಸಿದ್ದೀರಾ. ಸೊ ಈಗ ನೀವೇ ಡಿಸೈಡ್ ಮಾಡ್ಕೊಳ್ಳಿ, ಸೊ ಎಷ್ಟು ಕೇರ್ಫುಲ್ಲಾಗಿ 3ನೆಯ ಒಂದು ಸುತ್ತಿನಲ್ಲಿ ಆನ್ಸರ್ ಮಾಡಬೇಕು ಅಂತ ಹೇಳಿ.